ಇವ್ನ್ ಗೊತ್ತವ ನಮ್ ಕಾಲೇಜ್ ಬೇಜಾರಾಗ್ತಾ ಇದೆ. ಇಷ್ಟು ಚೀರ್ತಾವ್ ಸಿದ್ಧ ಅಂತ 2 ವರ್ಷದಿಂದ ಒಂದು ಹುಡುಗಿನ ತುಂಬಾ ಇಷ್ಟಪಡ್ತಿದ್ದ. ಅದು CGPA 7 ಇದೆ. ದ ಪೈಥಾನ್ ಲೈಬ್ರರಿ ಅಂಡ್ ವಿ ಯೂಸ್ ದಟ್ ಎಲ್ಲಾ ಸಬ್ಜೆಕ್ಟ್ಸ್ ಕ್ಲಿಯರ್ ಆಗ್ಲಿ. ಏನ್ ದುಡ್ಡು ಬರ್ಲಿ ಅಂತ ಮಾಡ್ತಾ ಇಲ್ಲ ಮಾಮ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನಗೆ ಲ್ಯಾಬ್ ಎಕ್ಸಾಮ್ ಇದೆ. ಏನೂ ಓದಿಲ್ಲ, ಸೊ ಫುಲ್ಲು ಟೆನ್ಷನ್ ಆಗ್ತಾಯಿದೆ. ನೋಡೋಣ, ದೇವ್ರು ನಮ್ಮ ಜೊತೆ ಇದ್ದಾನೆ, ಸೊ ಅದಕ್ಕೆ ತಲೆ ಕೆಡ್ಸ್ಕೋಬಾರ್ದು, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ನುಗ್ತಾರೋಣ ಮುಂದೆ. ಇವಾಗ ಕಾಲೇಜ್ಗೆ ಹೊರಟೆ. ನಾಳೆ ಎಕ್ಸಾಮ್ ಅಂದರೆ ಇವತ್ತು ಕುತ್ಕೊಂಡು ಎಲ್ಲ ವ್ಲಾಗ್ ಎಡಿಟ್ ಮಾಡ್ಕೊಂಡು ಕೂತಿದ್ದೀನಿ ಗೈಸ್. ಬಟ್ ತುಂಬ ಕಷ್ಟ ಆಯ್ತು. ವ್ಲಾಗು ಎಡಿಟ್ ಮಾಡೋದು 2 ಗಂಟೆ 3 ಗಂಟೆ ಹೋಗ್ಬಿಡುತ್ತೆ. ನಿದ್ದೆನೇ ಆಗಲ್ಲ, ಸರಿ ನಿದ್ದೆನೂ ಆಗಿಲ್ಲ ಇವತ್ತು ನನಗೆ. ಏನೂ ಮಾಡೋಕ್ಕಾಗಲ್ಲ. ಇದು ಲ್ಯಾಬ್ ಎಕ್ಸಾಮ್ ಪರವಾಗಿಲ್ಲ, ಸ್ವಲ್ಪ ಏನೋ ಒಂದು ಮ್ಯಾನೇಜ್ ಮಾಡ್ಬೋದು. ಇದೊಂದು ಅಯ್ಯೋ ಇದೊಂದು ಸೈಕ್ ಮಾಡುತ್ತೆ ನನಗೆ. ನೋಡಿ ಇಲ್ಲಿ ಬೇಡ ಅಂದರೂ ನನ್ನ ಕಿತ್ತಾಕ್ರು ಸ್ವಲ್ಪ ಹಾಕ್ಸ್ತಾರೆ. ನೋಡಿ ಗೈಸ್, ಎಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದಾನೆ ಇವನು. ಎಕ್ಸಾಮ್ 11 ಗಂಟೆಗಿದ್ರೆ 8 ಗಂಟೆಯಿಂದ ಬಂದು ಕುತ್ಕೊಂಡು ಹೋಗ್ತಾ ಇರ್ತಾರೆ. ತುಂಬ ಡೆಡಿಕೇಶನ್ ಗೈಸ್ ಇವನಂತೂ. ಸಿಕ್ಕಾಬಿಡೆ ಓದ್ತಾನೆ. ಎಷ್ಟು ಡೆಡಿಕೇಶನ್ ಗೈಸ್ ಇವನು ಓದ್ತಾ ಇರೋದು ನೋಡಿದ್ರೆ ಒಬಾಮನೋ ಬಿನ್ ಲ್ಯಾಡನ್ನೋ ಆಗ್ತಾನೆ. ಟೆರರಿಸ್ಟ್ ಸಾರಿ, ಟೆರರಿಸ್ಟ್ ಅಲ್ಲ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗ್ತಾನೆ ಗೈಸ್ ಇವನು. ಸಿಕ್ಕಾಬಿಡೆ ಓದ್ತಾನೆ. ಎಲ್ಲಿ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ ಏನು ಹೆವಿ ದುಡ್ಡು ಮಾಡೋಣ ಅಂತ ಪ್ಲಾನ್ ಮಾಡ್ಬಿಟ್ಟು ಹೆವಿ ಇದು ಮಾಡ್ತಾ ಇದ್ದ. ಏನು ದುಡ್ಡು ಮಾಡ್ತಿದ್ರೆ ಕುಳಿತಾ ಇರುತ್ತೆ, ಅಲ್ಲಿ ಬೀಳ್ತಾ ಇರುತ್ತೆ. ಏನು ಬರೋಲ್ಲ ಮ್ಯಾಮ್. ಇಷ್ಟು ಬರ್ಬೋದು ಮ್ಯಾಮ್, ಇಷ್ಟು ಬರುತ್ತಲ್ಲ ಸ್ಟಾರ್ಟಿಂಗ್ ಅದೇ ಅಲ್ವಾ ಎಲ್ಲರಿಗೂ. ಏನು ದುಡ್ಡು ಬರ್ಲಿ ಅಂತ ಮಾಡ್ತಾ ಇಲ್ಲ ಮ್ಯಾಮ್, ಒಂಥರ ಖುಷಿಗೆ ಮಾಡ್ತಾ ಇರೋ ನಿಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಜೊತೆಲಿರೋರೇ ನೋಡಿಲ್ಲ ಅಂದ್ರೆ ಇನ್ಯಾರು ಬೆಳೆಸ್ತಾರೆ ಗೈಸ್ ಹೇಳಿ ಅಲ್ವಾ. ಏನಪ್ಪ ಅಷ್ಟೊಂದು ಜನ ಫಾಲೋವರ್ಸ್ ಯಾರು ಇಲ್ಲ ಅಲ್ಲಿ. ಒಂದೇ ಕೈ ಸುಮ್ಮನೆ ಹೇಳಿ ಅಲ್ಲಿ ಇಷ್ಟು ಬಂದಿದೆ. ಹಾಂ ಹೌದಾ, ಏನದು ಕೊಡಿ ನೋಡಿ ಇಷ್ಟು ಬಂದಿದೆ ಅಂತ ನನಗೆ. ಏನು ಕೇಳ್ಕೊಳ್ಳಿ ಮ್ಯಾಮ್. ಹಾಂ, ಒಂದು ಎಲ್ಲ ಸಬ್ಜೆಕ್ಟ್ಸ್ ಕ್ಲಿಯರ್ ಆಗಲಿ, ಒಳ್ಳೆ ಕೆಲಸ ಸಿಗಲಿ. ಇವಾಗ ಅದಾಗುತ್ತಾ? ಪಕ್ಕ ಸಿಗುತ್ತಂತೆ, ನೋಡೋಣ ವರ್ಕೌಟ್ ಆಗುತ್ತಾ ಅಂತ. ಸರಿ ಗೈಸ್, ಆಯಿತು ಲ್ಯಾಬ್ ಎಕ್ಸಾಮು. ಸೊ ಅದನ್ನು ಅಟೆಂಡ್ ಮಾಡಿಬಿಟ್ಟು ಹೇಗೆ ಮಾಡಿದೆ ಅಂತ ಬಂದ್ಬಿಟ್ಟು ನಿಮಗೆ ಹೇಳ್ತೀನಿ ಗೈಸ್. ಎಕ್ಸಾಮ್ ಬರ್ದ್ಬಿಟ್ಟು ಬಂದೆ, ಪೀಸ್ ಆಗಾಯಿತು ಎಕ್ಸಾಮು. ಹುಡುಗನಿಗೆ ಇವಾಗಿದೆ 11 ಗಂಟೆಗೆ. ನಂದೇನಿಲ್ಲ ಗೈಸ್, ನಂದು ಫಸ್ಟ್ ಪ್ರೋಗ್ರಾಮೇ ಬಂದಿದ್ದು 2.1. ಮೇಡಮ್ ಬಂದ್ಬಿಟ್ಟು ಏನೋ ಇನ್ನೂ ಬರ್ದಿಲ್ಲ ನೀನು, ಎಷ್ಟೊತ್ತಾದ್ರೂ ಟೈಮ್ ತೊಗೊಂತೀಯ ಅಂತ. ಇನ್ನೂ ಸ್ಟೆಪ್ಸ್ ಬರಿತಾ ಕೂತಿದ್ದೆ, ಒಂದೊಂದೇ ಸ್ಟೆಪ್ಸು ಬರಿತಾ ಕೂತಿದ್ದೆ. ಎಕ್ಸ್ಟರ್ನಲ್ ಸರ್ ಬಂದ್ಬಿಟ್ಟು ಹೇಳಿ ಅಂತ ಅಂದ್ಬಿಟ್ಟು ನಾನು ಅವಾಗ ಶುರು ಮಾಡಿದೆ. ಸರ್, ವಿ ಯೂಸ್ ದ ಪೈಥಾನ್ ಲೈಬ್ರರಿ ಆ್ಯಂಡ್ ವಿ ಯೂಸ್ ದ ಡಾಟಾ ಸೆಟ್ ಕಾಲ್ಡ್ ಮಾತಾಡಬೇಡ. We use the data set called labeled data set and customers review and the negative reviews we can't it is used for the negative reviews and positive reviews ಅಂತೆಲ್ಲ ಕತೆ ಹೊಡಿತಾ ಇದ್ದೆ. ಸರ್ರು ಯಾವ್ರಪ್ಪ ನಿಂದು ಅಂತಂದ್ರು. ಸರ್ ಇಲ್ಲೇ ಸರ್ ಬೆಂಗಳೂರು ಅಂತ ಹೇಳಿದೆ. ಆಮೇಲೆ ಸರ್ರು ಎಷ್ಟಿದೆಯಪ್ಪ ನಿಂದು CGPA ಅಂತಂದ್ರು. ಸರ್ ನಂದು CGPA 7 ಇದೆ ಸರ್ ಅಂತಂದೆ. ಪ್ಲೇಸ್ಮೆಂಟ್ ಆಯ್ತಾ ಅಂದ್ರು. ಇಲ್ಲ ಸರ್ ಯಾವುದು ಪ್ಲೇಸ್ಮೆಂಟ್ ಆಗಿಲ್ಲ ಸರ್ ಅಂತಂದ್ರು. ಆಮೇಲೆ ಏನೇನೋ DF ಅಂದ್ರೆ ಏನೋ, CSV ಅಂದ್ರೆ ಏನೋ ಅದೇನೇನೋ ಹೀಟ್ ಮಾಡ್ತಾ ಇದ್ರು, ಕ್ವಶನ್ಸ್ ಕೇಳ್ತಾ ಇದ್ರು. ನೋಡಿ ಎಲ್ಲ ಕೇಳ್ಕೊಂತಾನೆ ಕಣ್ಣನ್ ಮಗ. DF ಅಂತ ಗೊತ್ತಿಲ್ಲ ನನಗೇನು. ನಾನೇನಂದೆ ಗೊತ್ತಾ, ಸರ್ ಡೈರೆಕ್ಟ್ ಫೈಲ್ ಅಂತಂದೆ ನಾನು. ಇದೆಲ್ಲ ತಿಳ್ಕೊಳ್ಬೇಕಪ್ಪ ನೀನು, ಪ್ಲೇಸ್ಮೆಂಟ್ ಆಗಿಲ್ಲ ಅಂದರೆ ತುಂಬ ಕಷ್ಟ ಅಂತ ಹೇಳಿದ್ರು. ಆಮೇಲೆ ಯಾವುದು ಬ್ಯಾಕ್ ಇಲ್ವಾ ಅಂತಂದ್ರು. ಸರ್ ಇದೆ ಸರ್, M3 ಬ್ಯಾಕ್ ಇದೆ ಸರ್. 3rd ಸೆಮ್ದು ಇನ್ನೂ ಇಟ್ಕೊಂಡಿದ್ಯಲ್ಲೋ ಅಂದರು. ಹ್ಞೂ ಸರ್ ಇದೆ ಸರ್, ಏನು ಮಾಡೋದು ಸರ್ ಅಂತಂದೆ. ಇದೆಲ್ಲ ಕಲ್ತ್ಕೊ, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು ನೀನು. ಕೇಳಿದ ತಕ್ಷಣ ಪಟ ಅಂತ ಹಂಗೆ ಉತ್ತರ ಕೊಡಬೇಕು ಅಂತ ಹೇಳಿದ್ರು. ಓಕೆ ಸರ್, ಸರಿ ಆಯಿತು ಸರ್ ಅಂತ ಹೇಳ್ಬಿಟ್ಟು ಓಕೆ ಯು ಕ್ಯಾನ್ ಲೀವ್ ಅಂತಂದರು. ಸೊ ಅಲ್ಲಿಂದ ಪೀಸಾಗೆ ಖುಷಿಯಿಂದ ನೆಮ್ಮದಿಯಾಗಿ ಬಂದು ಇಲ್ಲಿ ಕೂತಿದ್ದೀನಿ ಗೈಸ್. ಇಷ್ಟ ಆಯಿತು ನಮ್ಮದು ಲ್ಯಾಬ್ ಎಕ್ಸಾಮಿನ ಕತೆ ಕಹಾನಿ. ಗೈಸ್ ಬಸವ ಊಟ ತಂದಿದ್ದಾನೆ, ಸಕ್ಕದಾಗಿ ಮಾಡ್ತಾರೆ ಗೈಸ್ ಇವ್ರ ಮನೇಲಂತೂ. ನಂಗೆ ನಮ್ಮ ಮನೆಗಿಂತ ಜಾಸ್ತಿ ನನ್ನ ಫ್ರೆಂಡ್ಸ್ ಮನೆಯದೇ ತುಂಬ ಇಷ್ಟ ಆಗೋದು. ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ಮನೆದು ನಮ್ಮ ಫ್ರೆಂಡ್ಸ್ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೆದು ನನಗಿಷ್ಟ ಆಗಲ್ಲ, ಬೇರೆಯವ್ರ ಮನೆದು ನನಗಿಷ್ಟ ಆಗುತ್ತೆ. ಇದು ನನಗೆ ಅಲ್ಲ, ಎಲ್ರಿಗೂ ಅನಿಸುತ್ತೆ. ಅವ್ರ ಮನೆದು ಅವ್ರು ಇಷ್ಟ ಆಗಲ್ಲ, ಫ್ರೆಂಡ್ಸ್ ಮನೆದು ಸಿಕ್ಕಾಬಿಟ್ಟು ಇಷ್ಟಪಡ್ತಾರೆ. ಫ್ರೆಂಡ್ ಒಬ್ಬ ದೊಡ್ಡ ಮನೆ ಅಂತಿದ್ದಾನೆ, 9 ಗಂಟೆಗೆ ಹೋದವನು ಇವಾಗ ಬರ್ತಾ ಇದ್ದಾನೆ ಗೈಸ್. ಏನೋ ಮಾಡ್ತಿದ್ದೆ, ಏನು ದಬ್ಬಾಗ್ತಿದೆ ಇಷ್ಟೊತ್ತವರೆಗೂ? ಬಾಯ್ ಕಡೆ ಬಂದು ಎಷ್ಟೊತ್ತಾಯ್ತು ಹೇಳು? 1.5 ಗಂಟೆ ಆಯಿತು. ನೀವು ಏನಕ್ಕೆ ಇಷ್ಟ ಲೇಟ್? ಅವಾಗಲೂ ಅಷ್ಟೇ ಗೈಸ್, ಇವನು ಪ್ರತಿ ಲ್ಯಾಬು ಅಷ್ಟೇ ಹೋಗ್ತಾನೆ, ಕುತ್ಕೊಂತಾನೆ, 2 ಅವರ್ 3 ಅವರ್ ಕೂತೇ ಇರ್ತಾನೆ. ಅದು ಏನು ಮಾಡ್ತಿರ್ತಾನೆ ಅಂತ ಗೊತ್ತಿಲ್ಲ. ಸರಿ ಬಂತ ಔಟ್ಪುಟ್ಟು? ಫುಲ್ ಮಾರ್ಕ್ಸಾ ಪಾಸಾ? ಹೆಂಗೆ ಹಿಡಿದಿದ್ದಲ್ಲ ಹೂ? ಹೇಳಿ ಪರವಾಗಿಲ್ಲ. ನೋವಂತೆ ಗೈಸ್ ಪಾಪ. CS ಹುಡುಗಿ ತುಂಬಾ ಅನಿಸುವುದು. ಸುಮ್ನಿರೋ ಅಂತವನೇ ಒಡೆ. ಲವ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾರು, ನಾನು ಮಾಡ್ತಾ ಇಲ್ಲ.
ಸುಮ್ಮನೆ ಸುಳ್ಳು ಏನೇನೋ ಹೇಳ್ತಾನೆ. 2 ವರ್ಷದಿಂದ ಒಂದು ಹುಡುಗಿನ ತುಂಬಾ ಇಷ್ಟಪಡ್ತಿದ್ದ. ಆದ್ರೆ ಅವಳು ಫ್ರೆಂಡ್ ಆಗಿದ್ಲು, ಪಾಪ ಅವನು ಸೀರಿಯಸ್ ಆಗಿ ತಗೊಬಿಟ್ಟಿದ್ದ. ನಿಂಗೆ ಎಷ್ಟು ಸರಿ ಹೇಳಿದೀನಿ ಗೊತ್ತಾ, ನಾನು ಫೋನ್ ಹಾಕ್ಬಿಟ್ಟು ಡೈಲಿ ಮೋಟಿವೇಟ್ ಮಾಡಿದ್ದೀನಿ, ಬೇಡ ಕಣೋ ಈ ಲವ್ ಅನ್ನೋ ಕಾನ್ಸೆಪ್ಟ್ಗೆ ಹೋಗ್ಬೇಡ, ಆರಾಮಾಗಿರೋ ಸಿಂಗಲ್ ಆಗಿ ಮಸ್ತಾಗಿ. ಈಗ ನೋಡಿ ನಾನು ಎಷ್ಟು ಹ್ಯಾಪಿ ಆಗಿದ್ದೀನಿ ಅಂತ ಎಲ್ಲ ಎಷ್ಟು ಸರಿ ಹೇಳಿದ್ದೀನಿ. ಇವಾಗ ಪರವಾಗಿಲ್ಲ, ಸ್ವಲ್ಪ ಅದರಿಂದ ಈಚೆ ಬಂದಿದ್ದಾನೆ. ಏನು ಕರೆಕ್ಟ್ ಅಲ್ಲ? ನಂದು ಒಂದು M3 ಬ್ಯಾಗ್ ಅಂದ್ರೆ ಅಣ್ಣಂದು 5-6 ಬ್ಯಾಗ್ ಇಟ್ಕೊಂಡವನೆ. ಸುಮ್ಮನೆ ಹೇಳ್ತೀಯ? ಮತ್ತೆಷ್ಟು? 3 ಇರೋದು. 3 ಸಿರ್ಸಿಲ್ ಇರೋದು ಇವನು ಬೇಜಾನ್ ಜಮೀನ್ಗಳು, ಆಮೇಲೆ ತೋಟಗಳು, ಆಮೇಲೆ ಗದ್ದೆ ಹೊಲಗಳು ಬೇಜಾನ್ ಇದೆ ಗೈಸ್. ಇವ್ನು ಓದಿಲ್ಲ ಅಂತ ನಡೀತದೆ ಆರಾಮಾಗೆ. ಆದ್ರೆ ನಮ್ದೆಲ್ಲ ಹಂಗಲ್ಲ ಗೈಸ್, ತುಂಬಾ ಕಷ್ಟ ಇದೆ ಜೀವನ. ಕಷ್ಟ ಇದೆ ಗೈಸ್. ಐಫೋನ್ ಇದ್ಬಿಟ್ರೆ ಎಲ್ಲ ಶ್ರೀಮಂತರ. ಮಾಮ್ ಹೆಂಗ್ ಮಾಡಿದೆ? ಸೈಕ್ ಮಾಮ್ ಕೊನೆಯವರು ಕುತ್ಕೊಂಡಿದ್ದೀನಿ. 5.2 ಯಾರು ಬಂದು ಈ ಕಡೆ ಬಾ. 5.2 ಬಂದೈತೆ ನನ್ಗೆ. ಹಿಂಗೆ ಆಗುತ್ತೆ ಮಾಮ್, ಎಷ್ಟು ಸಲ ನೋಡಿದೀನಿ ಗೊತ್ತಾ. ನೋಡಿ ಎತ್ಕೊಂತೀನಿ, ಹಂಗೆ ಯಾವ್ದು ಎತ್ಕೊಳ್ಳೋಣ ಅಂತ, ಜೈ ಬಜರಂಗ್ ಬಲಿ ಅಂತ. ಯಾವ್ದು ಕಷ್ಟ ಇರುತ್ತೋ ಅದೇ ಬರುದು ಮಾಮ್. ನಂದು ಹೆಂಗಿದೆ ಶ್ರಮ ನೋಡು. ಹೋಗಿದ ತಕ್ಷಣ ಹಿಂಗೆ ಪಿಕ್ ಮಾಡಿದ ತಕ್ಷಣ 2.1 ಫಸ್ಟ್ ಪ್ರೋಗ್ರಾಮು. ಇಂಟರ್ನಲ್ಸ್ ಅಲ್ಲೂ ನನ್ಗೆ ಅದೇ ಬಂದಿತ್ತು, ಎಕ್ಸಾಮ್ ಅಲ್ಲೂ ಅದೇ ಬಂದಿತ್ತು ನನಗೆ. ನೀನ್ ಬಿಡಪ್ಪ, ಎಲ್ಲೆಲ್ಲ ಮಚ್ಚೆ ಹೊಡಿಕೊಂಡಿರ್ತೀಯ. ನಾನು ಮಚ್ಚೆಗಳು ಐತೆ, ಅದಿರೋ ಕಲರ್ ಕಾಣಿಸಲ್ಲ, ಏನ್ ಮಾಡ್ತೀಯ? ಇಷ್ಟಪಟ್ಟು ಸ್ಲಿಪ್ಪರ್ ತಗೊಂಡೆ, ಆದ್ರೆ ಕಷ್ಟಪಟ್ಟು ಇಂಚಿಂಚು ಕಚ್ತಾ ಇದೆ ಗೈಸ್. ನೋಡ್ ಮಮ್ಮಿ ಹೆಂಗ್ ಕಚ್ಚಿದೆ. ಇವನು ಒಳ್ಳೆ ಡ್ಯಾನ್ಸರ್ ಗೈಸ್. ಇವನು ಮಾಡುವ ಒಂದೆರಡು ಸ್ಟೆಪ್. ಒಳ್ಳೆ ಡ್ಯಾನ್ಸರ್, ನನ್ ಬೆಳಕಿಗೆ ಬರ್ತಾ ಇಲ್ಲ. PG ಲೈಫ್ ಹೆಂಗಿದೆ? 2 ಲೈನ್ ಅಲ್ಲಿ ಹೇಳು. 2 ಲೈನ್ ಅಲ್ಲ, 3 ಹೊತ್ತು ಊಟ, ಇಷ್ಟ ಬಂದಾಗೆಲ್ಲ ಆಟ, ಅಷ್ಟೇ. 2 ಲೈನ್ ಐತೆ. ಲಾಸ್ಟ್ ಸರಿ M3 ಪಾಸ್ ಆಗ್ಬಿಡ್ತೈತೆ. ಇವನು ಅವಿನಾಶ್ ಅಂದ್ಬಿಟ್ಟು ಹಾಯ್ ಹೇಳು ಮಾಮ್. ಪ್ಯಾಂಟ್ ಯಾರ್ದು? PG ಲೈಫ್ ಹೇಗಿದೆಯಾ ಸಿದ್ಧಾರ್ಥ? ಫ್ರೆಂಡ್ಸ್ ಜೊತೆ ಎಲ್ಲ ಸಕ್ಕದಾಯ್ತಾನೆ ಎಂಜಾಯ್ಮೆಂಟ್. ಎಣ್ಣೆ ಗಿಣ್ಣೆ ಎಲ್ಲ ಏನು ಹೇಳು. ಇವಾಗ ನಾವು ಕ್ರಿಕೆಟ್ ಆಡಕ್ ಬಂದಿದೀವಿ. ಇಲ್ಲಿ ನಿಧಾನಲ್ಲ ಸಿದ್ಧ ಅಂತ ಇದಾನಲ್ಲ ಇವನು. ಲಾಸ್ಟ್ ಟೈಮು ಚಿಟ್ ತಗೋ ಬಂದಾನೆ. ನಾನು ಹಿಂದೆನೆ ಕೂತಿದ್ದೀನಿ ಗೈಸ್. ಕರ್ದೆ ಸಿದ್ಧ ಫಾರ್ಮುಲಾ ಚಿಟ್ ಕೊಡೋ ಅಂತ. ಯಾಕೆ ಕೊಡ್ಲಿಲ್ಲ? ಅಲ್ಲ ಬಿ ಅಲ್ಲಿ ಎಕ್ಸಾಮ್ ದಾಗ ಸೆಂಟರ್ ದಾಗ ಕುಂತವನ ಇವನು. ಕುಂತು ಚೀರ್ತಾವನ್ ಸಿದ್ಧ ಅಂತ. ಅಕಸ್ಮಾತ್ ಏನಾದ್ರು ಇವನು ಅವತ್ತು ನನ್ಗೆ ಕೊಟ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ನಾನು M3 ಕ್ಲಿಯರ್ ಆಗ್ಬಿಡ್ತಾ ಇದ್ದೆ ಗೈಸ್. ಪ್ಲೇಸ್ಮೆಂಟ್ ಆಗಿರೋದು ಪಕ್ಕ. ಪ್ಲೇಸ್ಮೆಂಟ್ ಆಗ್ತಾ ಇತ್ತು, ಎಲ್ಲ ಆಗ್ತಾ ಇತ್ತು. ಚಿಟ್ ತಗೊಂಡ್ ಪಾಸ್ ಆಗೋನ್ M3 ನೋಡ್ಕೊಂಬಿಡಿ. ಚಿಟ್ ಮಾಡದೇ ಇರೋ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಲ್ಲ ಗೈಸ್. ಇದು ಆಕ್ಚುಲಿ ಚೆನ್ನಾಗಿದೆ. ನಮ್ಮೂರ್ ಗುಲ್ಬರ್ಗ ಬೈ. ಗುಲ್ಬರ್ಗ ನೋಡಿ, ಗುಲ್ಬರ್ಗದಲ್ಲಿ ಯಾರಾದ್ರೂ ನೋಡ್ತಿದ್ರೆ ನಿಮ್ಮ ಹುಡುಗ ಇಲ್ಲೇ ಇರ್ತಾನೆ. ನಿಟ್ಟೆ ಕಾಲೇಜ್ ಹತ್ರ ಬಂದು ಮೀಟ್ ಹಾಕಿ. ಅಭಿ ಅವರು ಬೌಲಿಂಗ್ ಅಲ್ಲಿ ಅವಿನಾಶ್. ನೋಡಿದೆ ಇಲ್ಲಿ ಬಂದು ಇಲ್ಲಿಂದ ಹಿಂಗೆ ಇಲ್ಲಿ ಪಿಚ್ ಬಿತ್ತು. ಹಿಂಗೇ ಹೋದೆ, ಅಲ್ಲಿರಲ್ಲ ಅದು. ಹಂಗೆ ಹೋದ್ರೆ ಕೈನೋ ಬರ್ತದೆ. ನೋಡೋಣ ನನ್ನ ಅನಲೈಸೇಷನ್ ನೋಡಿ. ಕರೆಕ್ಟಾಗಿ ಹಿಂಗೆ ಬಂದು ಇಲ್ಲಿ ಇರುತ್ತೆ ಅಂದ್ರೆ ಇಲ್ಲೇ ಇದೆ ಬಾಲ್ ಕೇಳ್ತೀನಿ. ಎಲ್ಲ ಇದ್ ಬಾಲ್ ನೋಡಿದ್ರಾ? ಹೇಳಿದ್ ಯಾರು? ಬೌಲಿಂಗ್ ನಲ್ಲಿ ಈಗ ನೆಕ್ಸ್ಟ್ ಬಸ್ ಔಟ್ ಆಗ್ತಾನೆ. ಅಭಿ ವಿಕೆಟ್ ತೆಗಿತಾನಂತೆ, ನೋಡೋಣ. ಬಸವ ಅವರಿಗೆ ಔಟ್ ಮಾಡ್ಬೇಕಂತ 3 ಬಾಲಲ್ಲಿ 3 4 ಹೊಡ್ಸ್ಕೊಂಡಿದ್ದೀರಾ. ಏನಂತೀರಾ ಇದ್ರ ಬಗ್ಗೆ? ಬೇಜಾರಾಗ್ತಾ ಇದೆ. ಈಗ ನಮ್ JK ಅವರು ಔಟ್ ಮಾಡ್ತಾರೆ ನೋಡಿ. ಫುಟ್ಬಾಲ್ ಶಾರ್ಟ್. ಎಲ್ಲ ಆಡಿದ್ದಾಯ್ತು. ಇವಾಗ ನಮ್ಮ ಕಾಲೇಜಿನ ಬ್ಯಾಕ್ ಗೇಟ್ಗೆ ಹೋಗ್ತಾ ಇದೀವಿ. ಬೇರೆ ಬ್ಯಾಗ್ ಅಂದರ್ ಯಾವತ್ತು ನೋಡಿದೆ ನಾನು ಏನ್ ಗೊತ್ತಾ, ಆಕ್ಚುಲಿ ನಾನು ಫಸ್ಟೇ ಒಂದ್ಸತಿ ನೋಡಿದ್ದೆ. ನಾನು ಆಮೇಲೆ ಮನೆಗೆ ಹೋಗಿ ಮನೇಲಿ ಆಕ್ಚುಲಿ ಅನ್ಸುತ್ತೆ ನಾನು ರೀಲ್ಸ್ ನೋಡಿ, ನಿನ್ ಬ್ರೌನ್ ಕಲರ್ ಶರ್ಟ್ ವೈಟ್ ಪ್ಯಾಂಟ್ ಅದ್ರ ರೀಲ್ಸ್ ನೋಡಿ ನಮ್ಮ ಅಮ್ಮಗೆ ಆರ್ಕಿಟೆಕ್ಚರ್ ಬ್ಲಾಕ್ ಇವ್ನ್ ಗೊತ್ತವ ನಮ್ ಕಾಲೇಜ್ ಬ್ಯಾಕ್ ಗ್ರೌಂಡ್ ಅಂತ ಹೇಳ್ದ. ಆಮೇಲೆ ನಾನೊಂದು 2-3 ಸತಿ ನೋಡಿದ್ದೆ, ಮಾತಾಡ್ಸಿದ್ದೆ ಚಿಗ್ರು ಡ್ಯಾನ್ಸ್. ನನ್ಗೆ ಇವಳು ಜೂನಿಯರ್ ಅನ್ಕೊಂಡ್ಲಂತೆ. ಇವಳು ಯಾವ ಆಂಗಲ್ ಇಂದ ದೊಡ್ಡೋಳ್ ತರ ಇದ್ದಾಳೆ ಇವಳು, ಹೇಳಿ ನೋಡೋಣ ನೀವೇ. ಅವಳು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಈಗ ನಾಳೆ ಓದಕ್ಕೆ M3
ಜೆರಾಕ್ಸ್ ತೊಗೊಂಡು ಬಾ ಅಂತ ಹೇಳಿದರು ನಮ್ಮ ಮೇಡಮ್ಮು. ಗೈಸ್ ಇವಾಗ ಮನೆಗೆ ಹೋಗೋಷ್ಟೊತ್ತಿಗೆ 5:30 ಗೈಸ್. ಎಕ್ಸಾಮ್ ಇದ್ದಿದ್ದು ಬರೀ 2 ಅವರ್. ಇಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು 5:30 ಆಗಿದೆ. ಬ್ಲಾಗ್ ನೋಡ್ದ ನಂದು? ಬ್ಲಾಗ್ ನೋಡ್ದ? ಅಪ್ಲೋಡ್ ಮಾಡಿರೋದು ನೋಡಿಲ್ಲ ಯೂಟ್ಯೂಬ್ಗೆ. ಇವರು ನೋಡಿ ಗೈಸ್ ನಮ್ಮ ಅಕ್ಕ ಥರ ಅವಸ್ಕೋತಾರೆ. ಅಕ್ಕ ಅಪ್ಪ ಒಂದೇ ಥರ. ಗೈಸ್ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಸೆಂಡಿಂಗ್ ಆಫ್. ಟೇಕ್ ಕೇರ್, ಸಿ ಯು, ಬಾಯ್.